ದಯವಿಟ್ಟು ಶಾಂತಿಯುತವಾಗಿ 12 ಗಂಟೆ ಕಚೇರಿಗೆ ಮುತ್ತಿಗೆ ಕಚೇರಿಗೆ ದಯವಿಟ್ಟು ಕಳಕಳಿಯ ಮನವಿ ಮಾತಾಡಬೇಕು. ದಯವಿಟ್ಟು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭಾರತಕ್ಕೆ ಕೊಡದ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಅನುದಾನ ಕೊಡದ ಬಿಜೆಪಿ ಮೋದಿ ಸರ್ಕಾರಕ್ಕೆ, ಭಾರತಕ್ಕೆ ಬಡವರಿಗೆ ಕೊಡದ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯಪಾಲರ ಮೂಲಕ ಕುತಂತ್ರ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಅನುದಾನ ಕೊಡೋದ್ರಲ್ಲಿ ಕೋಟ್ಯಾಂತರ ಅದಕ್ಕೋಸ್ಕರ ಭದ್ರಾ ಮೇಲ್ದಂಡೆ 5300 ಕೋಟಿ ಹಾಗೂ ಭಾರತಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ನಾಟಕ ಮಾಡಿ ಕೊಟ್ಟರು, ಆಮೇಲೆ ನಿಲ್ಲಿಸಿದ್ರು. ಅದರ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಇದನ್ನು ಉದ್ದೇಶಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜಪ್ಪನವ್ರು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಸ್ವಲ್ಪ ಹೆಣ್ಮಕ್ಳಿಗೆ ದಯವಿಟ್ಟು ಜಾಗ ಬಿಟ್ಟು ಕೊಡ್ಬೇಕಲ್ಲ. ಮೆರವಣಿಗೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಐಬ್ರವರೇ ಹಾಗೂ ಕೆಟ್ಟಿರವರೇ, ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ನಾಗರಾಜ್ ಅವರೇ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರೇ ಹಾಗೂ ಚಮನ್ ಸಾಹೇಬ್ರವರೇ, ನಮ್ಮ ಜಾಕೀರ್ ಅವರೇ, ನಮ್ಮ ಇನ್ನೊಬ್ಬ ಕಾರ್ಪೊರೇಟರ್ ಮಂಜುನಾಥ್ ಗೌಡ್ರವರೇ, ನಮ್ಮ ಗೋಣಪ್ಪನವರೇ, ಶಿವಗಿ ಶಾಂತಕುಮಾರ್ ಅವರೇ, ಇಟ್ಕಿಗುಡಿ ಮಂಜುನಾಥ್ರವರೇ, ನಮ್ಮ ಸೇವಾದಳದ ಅಧ್ಯಕ್ಷರಾದ ಚಂದ್ರರವರೇ ಹಾಗೂ ನಮ್ಮ ಎಲ್ಲ ಮುಂಚೂಣಿ ನಮ್ಮ ಮಹಿಳಾ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು ಮುಖಂಡರಿದ್ದೀರಿ. ದಯಮಾಡಿ ಎಲ್ಲ ಇರ್ತಾರಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ತಾವು ಮುಖಂಡರು, ಎಲ್ಲ ನಮ್ಮ ಕಾರ್ಯಕರ್ತರೇ, ಪಕ್ಷದ ಎಲ್ಲ ಕಿರಿಕಿರಿಯ ನಮ್ಮ ರಾಜ್ಯದಲ್ಲಿ ಸಾಕಷ್ಟು GST ಲಕ್ಷಾಂತರ ಕೋಟಿ ಕಲೆಕ್ಟ್ ಆದರೂ ಸಹ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ನಾವು 100 ಸರಿ ಅನ್ನೋದನ್ನ ಇವತ್ತು ಮನವರಿಕೆ ಮಾಡಿದ್ರು ಸಹ ಇವತ್ತು ಏನು ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯವನ್ನು ಕಡೆಗಣಿಸಿ ಇವತ್ತು ಕೇಂದ್ರದ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥದ್ದು. ಅದೇ ಪಕ್ಷದ ಆಂಧ್ರದವರಿಗೆ ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಇವರು ಜನಗಳಿಗೆ ಇವತ್ತು ಸರ್ಕಲ್ ಅಲ್ಲಿ ಹಂಚಿ ಜನಗಳಿಗೆ ಮಂಕುಬೂದಿಯನ್ನ ಎರಚೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿಯವರ ಮಾತನ್ನ ನಂಬದಾಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಆಯ್ಕೆ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಯೋಗ್ಯತೆ ಇವತ್ತು ಈ ಬಿಜೆಪಿಯವರಿಗಿಲ್ಲ. ಇವತ್ತು ಇಂಥ ಭ್ರಷ್ಟವರ ಇವತ್ತು ಸರ್ಕಾರ ಇವತ್ತು ಬೇಕೇ ಅನ್ನೋದು ಇವತ್ತು ನಮ್ಮ ರಾಜ್ಯದ ಜನ ಮತದಾರರು ಇವತ್ತು ಯೋಚನೆಯನ್ನ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಿಹಾರದವರಿಗೆ ಇವತ್ತು ಅನುದಾನವನ್ನು ಕೊಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು GST ಸಂಗ್ರಹ ಮಾಡಿ ಸಹ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಮುತ್ತಿಗೆ ಆಗ್ತಕ್ಕಂಥ ಏನು ಬಿಜೆಪಿ ಕಚೇರಿ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ ಅನುದಾನ ಕೊಡದೆ ಹೋದ್ರೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ನಾವು ಬಿಜೆಪಿ ಸರ್ಕಾರದ ಭದ್ರಾ ಮೇಲೆ ಕೇಂದ್ರದಿಂದ ನಮಗೆ ಭದ್ರಾ ನಾಲೆಗೆ ಯೋಜನೆಗೆ ಯಾವುದೋ ಅದು ಸಿಕ್ಕಿಲ್ಲ, ಅನ್ಯಾಯ ಆಗಿದೆ. ಮತ್ತೆ ಅಕ್ಕಿ ಇದು ಭಾರತ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ನಮಗೆ ಸಿಕ್ಕಿಲ್ಲ. ಅದು ಎಲ್ಲ ನಾಡ ಜನತೆಗೆ ಸಿಗಬೇಕು ಅನ್ನೋ ಒಂದಕ್ಕೋಸ್ಕರ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ. ದಯವಿಟ್ಟು ಶಾಂತಿಯುತವಾಗಿ 12 ಗಂಟೆ ಕಚೇರಿಗೆ ಮುತ್ತಿಗೆ ಕಚೇರಿಗೆ ದಯವಿಟ್ಟು ಕಳಕಳಿಯ ಮನವಿ ಮಾತಾಡಬೇಕು. ದಯವಿಟ್ಟು
ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭಾರತಕ್ಕೆ ಕೊಡದ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಅನುದಾನ ಕೊಡದ ಬಿಜೆಪಿ ಮೋದಿ ಸರ್ಕಾರಕ್ಕೆ, ಭಾರತಕ್ಕೆ ಬಡವರಿಗೆ ಕೊಡದ ಬಿಜೆಪಿ ಸರ್ಕಾರಕ್ಕೆ, ತಿಳಿಸಲು ರಾಜ್ಯಪಾಲರ ಮೂಲಕ ಕುತಂತ್ರ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಅನುದಾನ ಕೊಡೋದ್ರಲ್ಲಿ ಕೋಟ್ಯಾಂತರ ಅದಕ್ಕೋಸ್ಕರ ಭದ್ರಾ ಮೇಲ್ದಂಡೆ 5300 ಕೋಟಿ ಹಾಗೂ ಭಾರತ್ ಅಕ್ಕಿ ಎಲೆಕ್ಷನ್ ಟೈಮ್ನಲ್ಲಿ ನಾಟಕ ಮಾಡಿ ಕೊಟ್ಟರು, ಆಮೇಲೆ ನಿಲ್ಲಿಸಿದ್ರು. ಅದರ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಇದನ್ನು ಉದ್ದೇಶಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜಪ್ಪನವ್ರು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಸ್ವಲ್ಪ ಹೆಣ್ಮಕ್ಳಿಗೆ ದಯವಿಟ್ಟು ಜಾಗ ಬಿಟ್ಟು ಕೊಡ್ಬೇಕಲ್ಲ. ಮೆರವಣಿಗೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಐಬ್ರವರೇ ಹಾಗೂ ಕೆಟ್ಟಿರವರೇ, ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ನಾಗರಾಜ್ ಅವರೇ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರೇ ಹಾಗೂ ಚಮನ್ ಸಾಹೇಬ್ರವರೇ, ನಮ್ಮ ಜಾಕೀರ್ ಅವರೇ, ನಮ್ಮ ಇನ್ನೊಬ್ಬ ಕಾರ್ಪೊರೇಟರ್ ಮಂಜುನಾಥ್ ಗೌಡ್ರವರೇ, ನಮ್ಮ ಗೋಣಪ್ಪನವರೇ, ಶಿವಗಿ ಶಾಂತಕುಮಾರ್ ಅವರೇ, ಇಟ್ಕಿ ಗುಡಿ ಮಂಜುನಾಥ್ರವರೇ, ನಮ್ಮ ಸೇವಾದಳದ ಅಧ್ಯಕ್ಷರಾದ ಚಂದ್ರೂರವರೇ ಹಾಗೂ ನಮ್ಮ ಎಲ್ಲ ಮುಂಚೂಣಿ ನಮ್ಮ ಮಹಿಳಾ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು ಮುಖಂಡರಿದ್ದೀರಿ. ದಯಮಾಡಿ ಎಲ್ಲ ಇರ್ತಾರಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ತಾವು ಮುಖಂಡರು, ಎಲ್ಲ ನಮ್ಮ ಕಾರ್ಯಕರ್ತರೇ, ಪಕ್ಷದ ಎಲ್ಲ ಕಿರಿಕಿರಿಯ ನಮ್ಮ ರಾಜ್ಯದಲ್ಲಿ ಸಾಕಷ್ಟು GST ಲಕ್ಷಾಂತರ ಕೋಟಿ ಕಲೆಕ್ಟ್ ಆದರೂ ಸಹ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ನಾವು 100 ಸರಿ ಅನ್ನೋದನ್ನ ಇವತ್ತು ಮನವರಿಕೆ ಮಾಡಿದ್ರು ಸಹ ಇವತ್ತು ಏನು ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯವನ್ನು ಕಡೆಗಣಿಸಿ ಇವತ್ತು ಕೇಂದ್ರದ ಬಡ್ಜೆಟ್ ಅನ್ನು ಮಂಡಿಸಿರ್ತಕ್ಕಂಥದ್ದು. ಅದೇ ಪಕ್ಕದ ಆಂಧ್ರದವರಿಗೆ ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಇವರು ಜನಗಳಿಗೆ ಇವತ್ತು ಸರ್ಕಲ್ ಅಲ್ಲಿ ಹಂಚಿ ಜನಗಳಿಗೆ ಮಂಕು ಬೂದಿಯನ್ನು ಹಂಚೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿಯವರ ಮಾತನ್ನ ನಂಬದಾಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಆಯ್ಕೆ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಯೋಗ್ಯತೆ ಇವತ್ತು ಈ ಬಿಜೆಪಿಯವರಿಗಿಲ್ಲ. ಇವತ್ತು ಇಂಥ ಭ್ರಷ್ಟವರ ಇವತ್ತು ಸರ್ಕಾರ ಇವತ್ತು ಬೇಕೇ ಅನ್ನೋದು ಇವತ್ತು ನಮ್ಮ ರಾಜ್ಯದ ಜನ ಮತದಾರರು ಇವತ್ತು ಯೋಚನೆ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಿಹಾರದವರಿಗೆ ಇವತ್ತು ಅನುದಾನವನ್ನು ಕೊಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು GST ಸಂಗ್ರಹ ಮಾಡಿ ಸಹ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಮುತ್ತಿಗೆ ಆಗ್ತಕ್ಕಂಥ ಏನು ಬಿಜೆಪಿ ಕಚೇರಿ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ ಅನುದಾನ ಕೊಡದೆ ಹೋದ್ರೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಇವತ್ತು ನಾವು ಬಿಜೆಪಿ ಸರ್ಕಾರದ ಭದ್ರಾ ಮೇಲೆ ಕೇಂದ್ರದಿಂದ ನಮಗೆ ಭದ್ರಾ ನಾಲೆಗೆ ಯೋಜನೆಗೆ ಯಾವುದೋ ಅದು ಸಿಕ್ಕಿಲ್ಲ, ಅನ್ಯಾಯ ಆಗಿದೆ. ಮತ್ತೆ ಅಕ್ಕಿ ಇದು ಭಾರತ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ನಮಗೆ ಸಿಕ್ಕಿಲ್ಲ. ಅದು ಎಲ್ಲ ನಾಡ ಜನತೆಗೆ ಸಿಗಬೇಕು ಅನ್ನೋ ಒಂದಕ್ಕೋಸ್ಕರ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ.